ಬೆಳಗಾವಿ ಜಿಲ್ಲೆಯ ಹಲವು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ತನಕ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ಗಡಿಭಾಗದ ಕನ್ನಡಿಗರ ಮೇಲೆ ನಡೆದ ದೌರ್ಜನ್ಯ, ಮರಾಠಿ ಪುಂಡರ ದಬ್ಬಾಳಿಕೆ, ಎಂಇಎಸ್ ಸಂಘಟನೆಯನ್ನು ಕರ್ನಾಟಕದಲ್ಲಿ ನಿಷೇಧಿಸಬೇಕು, ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡದ ಬಳಕೆ, ಕಿತ್ತೂರು ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಬಿಡಿಗಾಸು ಇಡದೆ ಮತ್ತು ಕಿತ್ತೂರು ಭಾಗದ ರೈತರಿಗೆ ಅನುಕೂಲವಾಗುವ ಚನ್ನವೃಷಭೇಂದ್ರ ಯಾತ ನೀರಾವರಿ ಕೈಬಿಟ್ಟಿದ್ದು, ಇನ್ನು ಹಲವಾರು ಪ್ರಮುಖ ಬೇಡಿಕೆಗಳನ್ನು ಕಿತ್ತೂರು ನಾಡಿಗೆ ಅವಮಾನ ಮಾಡಿರುವ ಬಗ್ಗೆ ಮೂಡಲಗಿ ತಾಲೂಕು ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಕೆಲವೊಂದು ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳು ಇಲ್ಲದ ವಿಷಯವಾಗಿ ಹಾಗೂ ಬೆಳಗಾವಿಯ ಜ್ವಲಂತ ಸಮಸ್ಯೆಗಳ ಬಗೆಹರಿಸಲು ಮಾನ್ಯ ಜಿಲ್ಲೆಯ ದಂಡಾಧಿಕಾರಿಗಳಿಗೆ ಕಳೆದ 6 ತಿಂಗಳಲ್ಲಿ ಹಲವು ಬಾರಿ ಮನವಿ ಮಾಡಿಕೊಂಡರೂ ಇದರ ಬಗ್ಗೆ ಯಾವುದೇ ಕೆಲಸಗಳಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ದಿನಾಂಕ 24/3/2025 ಸೋಮವಾರ ಬೆಳಗ್ಗೆ 11:30ಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ತನಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸ್ ಸಿಬ್ಬಂದಿಗಳು ತಡೆದರು. ನಂತರ ಉಪವಿಭಾಗಾಧಿಕಾರಿಗಳು ಹೋರಾಟಕ್ಕೆ ಸಂಬಂಧಿಸಿದ ಹಲವು ಬೇಡಿಕೆಗಳನ್ನು ಪೂರೈಸುವ ವಿಚಾರವಾಗಿ ಮನವಿ ಸ್ವೀಕರಿಸಿ ಶೀಘ್ರದಲ್ಲಿ ಇದರ ಬಗ್ಗೆ ವರದಿ ನೀಡುವ ಭರವಸೆಯನ್ನು ಹೋರಾಟಗಾರರಿಗೆ ನೀಡಿದರು. ಹೋರಾಟದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸುನೀಲ್ ಎಂಎಸ್, ರಾಜ್ಯ ಉಪಾಧ್ಯಕ್ಷರಾದ ಮಹಾಂತೇಶ್ ಕೂಲಿನವರ, ರಾಜ್ಯ ಉಪಾಧ್ಯಕ್ಷರಾದ ರವಿಯಣ್ಣ, ರಾಜ್ಯ ಮಹಿಳಾ ಘಟಕದ ಕಾರ್ಯದರ್ಶಿಯಾದ ಶ್ರೀಮತಿ ಆಯಷಾ ಪಠಾಣ, ವಿಜಯಪುರ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಪಾಸೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ದರ್ಶನ್, ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಂಧ್ಯಾ ಕಲಾಲ್, ಬೆಳಗಾವಿ ಮಹಿಳಾ ತಾಲೂಕು ಅಧ್ಯಕ್ಷರು ನಿರ್ಮಲಾ ಮಾಳಪ್ಪಗೋಳ, ಜಿಲ್ಲಾ ಕಾನೂನು ಸಲಹೆಗಾರರು ಶಾಂತವ್ವ ಯು ಶಿದ್ರಾಮನ್ನವರೇ, ಜಿಲ್ಲಾ ಮಹಿಳಾ ಕಾರ್ಯದರ್ಶಿರು ಅನಿತಾ ಲಮಾಣಿ, ಅಥಣಿ ತಾಲೂಕು ಮಹಿಳಾ ಅಧ್ಯಕ್ಷರು ನಿರ್ಮಲಾ ರೋಕಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಣ್ಣಗೌಡ ಪಾಟೀಲ್, ಬೆಳಗಾವಿ ನಗರ ಘಟಕದ ಅಧ್ಯಕ್ಷರಾದ ಶಿವಾನಂದ ಅಂಕಲಗಿ, ಜಿಲ್ಲಾ ಉಪಾಧ್ಯಕ್ಷರು ಶ್ರೀಶೈಲ್ ವಂಟಮುರಿ, ಜಿಲ್ಲಾ ಉಪಾಧ್ಯಕ್ಷರು ಆನಂದ್ ಬೈಲಪ್ನವರ್, ಕಾರ್ಮಿಕ ಘಟಕದ ಉಪಾಧ್ಯಕ್ಷರು ಈರಪ್ಪ ಸಂಪಗವಿ, ಮೂಡಲಗಿ ತಾಲೂಕು ಅಧ್ಯಕ್ಷರು ಜಡಪ್ಪ ಮಾರಾಪುರ್, ಜಿಲ್ಲಾ ಸಂಚಾಲಕರು ಫಯಾಜ್ ಸನದಿ, ಬೈಲಹೊಂಗಲ ತಾಲೂಕು ಅಧ್ಯಕ್ಷರು ರಾಜಪ್ಪ ಪಾಟೀಲ್, ಜಿಲ್ಲಾ ಉಸ್ತುವಾರಿ ಹೀರಮಣಿ ಸುಲದಾಲ್, ಖಾನಾಪುರ ತಾಲೂಕು ಅಧ್ಯಕ್ಷರು ಪಾಂಡುರಂಗ ಗುಳನ್ನವರ್, ಅಥಣಿ ತಾಲೂಕು ಅಧ್ಯಕ್ಷರು ಹನುಮಂತ ಮಾದರ್, ಕಿತ್ತೂರು ತಾಲೂಕು ಅಧ್ಯಕ್ಷರು ಬಾಬು ಪಾಟೀಲ್, ಬೆಳಗಾವಿ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಸುಲದಾಲ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಅಧಿಕಾರಿಗಳ ವಿರುದ್ಧ, ಕನ್ನಡ ವಿರೋಧಿಗಳ ವಿರುದ್ಧ, ಮರಾಠಿ ಪುಂಡರ ವಿರುದ್ಧ, ಎಂಇಎಸ್ ಸಂಘಟನೆಯ ವಿರುದ್ಧ, ರೈತರಿಗೆ ಆಗ್ತಕ್ಕಂಥ ದೌರ್ಜನ್ಯದ ಪರವಾಗಿ ಅವ್ರ ಪರವಾಗಿ ಈ ದಿನ ನಮ್ಮ ಸಂಘಟನೆ ಇದೆ. ಹಾಗೂ ಹಲವಾರು ಬೇಡಿಕೆಗಳನ್ನ ಈಡೇರಿಸ್ತೇನೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಿದ್ದೆನಲ್ಲಿ ತೊಡಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ದಿನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಕಳೆದ 6 ತಿಂಗಳಿಂದನೂ ಇವರಿಗೆ ಹಲವಾರು ಮನವಿಗಳನ್ನ ನಾವು ನೀಡ್ತಾ ಬಂದಿದ್ದೀವಿ. ಸಂಘಟನೆಯಿಂದ ಯಾವುದೊಂದು ಕೂಡ ಇಲ್ಲಿವರೆಗೆ ಅವರು ಪ್ರಗತಿ ಪರವಾಗಿ ಅದನ್ನ ತಗೊಂಡಿಲ್ಲ, ಮಾಡಿಕೊಟ್ಟಿಲ್ಲ. ಯಾಕೆ? ಹೋರಾಟಗಾರರಿಗೆ ಬೆಲೆ ಇಲ್ವಾ? ಹೋರಾಟಗಾರರಿಗೆ ತನ್ನದೇ ಆದಂತ ಒಂದು ಹೋರಾಟ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದಾಗಿರುತ್ತೆ. ಇವರು ಅದನ್ನ ಚಾಲ್ತಿಗೆ ತರ್ತಾ ಇಲ್ಲ. ಕಾರಣ ಏನು? ರಾಜಕೀಯವಾಗ ಅಥವಾ ಇವರು ಅಧಿಕಾರಿ ಅನ್ನೋದನ್ನ ಮರೆತು ರಾಜಕೀಯದಕ್ಕೆ ಒಲವನ್ನ ಕೊಡ್ತಾ ಇದ್ದಾರ? ಹಲವಾರು ಬೇಡಿಕೆಗಳನ್ನ ತಿಂಗಳಿಗೆ 2 ಸಾರಿ 3 ಸಾರಿ ತಗೊಂಡ್ಬಂದು ಇವ್ರಿಗೆ ಕೊಡ್ತಾನೆ ಇದ್ದೀವಿ. ನಮ್ಮ ಸಭೆಯನ್ನ ನಾವು ಕಳಿತಾನೆ ಇದ್ದೀವಿ. ಇವ್ರು ಯಾಕೆ ನಿದ್ದೆಯಲ್ಲಿ ತೊಡ್ಕೊಂಡಿದ್ದಾರ? ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲೆನಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರನ ಸೂಚಿಸಬೇಕು, ಆ ದಾರಿಯನ್ನ ಇವ್ರು ಮಾಡಿಕೊಡ್ಬೇಕು. ಈ ದಿನ ಇವ್ರು ಮಾಡ್ತಾ ಇಲ್ಲ. ಏನೇನು ಸರ್, ಏನು ಬೇಡಿಕೆ ಇದಾವೆ? ನೀವು ಏನು ಬೇಡಿಕೆ ಇದಾವೆ? ರೈತರ ಪರವಾಗಿದೆ. ರೈತರಿಗೆ ಸರಿಯಾದಂತ ರಸ್ತೆ ವ್ಯವಸ್ಥೆಗಳಿಲ್ಲ. ಹಿರೇಬಾಗೇವಾಡಿ ಟೋಲ್ ಹತ್ರ ರೈತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇದೆ. ಅದು ಇದುವರೆಗೂ ಬಗೆಹರಿದಿಲ್ಲ. ಸುಳೆಬಾವಿನಲ್ಲಿ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ ವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರದವರು, ಆ ರೈಲ್ವೆ ಇಲಾಖೆ ಅವರು. ಅಲ್ಲಿ ಸರಿಯಾದಂತ ರಸ್ತೆ ವ್ಯವಸ್ಥೆ ಇಲ್ಲ. 300 ಜನ ರೈತರು ಆ ಮೋರಿನ ದಾಟ್ಬಿಟ್ಟು ಅಂದ್ರೆ ಚರಂಡಿಯನ್ನ ದಾಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಹಲವಾರು ವಿಭಾಗದಲ್ಲಿ ದೌರ್ಜನ್ಯ ನಡೀತಾ ಇದೆ. ರೈತರ ಸಂಖ್ಯೆ ಬಹಳ ಇದೆ. ಈ ರೈತ ವ್ಯಾಪಿ ಕುಟುಂಬನೂ ಅವರು ಕರ್ತವ್ಯ ಅವ್ರು ಮಾಡಲಿಲ್ಲ ಅಂತಂದ್ರೆ ಅವ್ರಿಗೇನಾಗುತ್ತೆ? ತಿನ್ನೋದಕ್ಕೆ ಏನೂ ಸಿಗಲ್ಲ. ಬೆಳೀತಕ್ಕಂಥ ಬೆಳೆಗಳಿಗೆ ಸರಿಯಾದಂಥ ಬೆಲೆ ಇಲ್ಲ ಸರ್ಕಾರದಿಂದ. ಹಾಗಾಗಿ ರೈತರ ಪರವಾಗಿ ಹಲವಾರು ಬೇಡಿಕೆಗಳನ್ನ ನಾವು ಮುಂದಿಟ್ಟಿದ್ದೀವಿ. ಎರಡನೇದಾಗಿ ಭಾಷಾ ವಿರೋಧಿ ಚಟುವಟಿಕೆ. ನಮ್ಮ ಬೆಳಗಾವಿನಲ್ಲಿ ಗಡಿಭಾಗದಲ್ಲಿ ಕನ್ನಡಿಗರು ಇವತ್ತು ಎದೆತ್ಕೊಂಡು ಓಡಾಡಕ್ಕೆ ಆಗ್ತಾ ಇಲ್ಲ. ತಲೆ ಬಗ್ಗಿಸ್ಕೊಂಡು ಅವ್ರು ಗುಲಾಮರಾಗಿ ಬಾಳ್ಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಅದಲ್ಲದೆ ಹಲವಾರು
ಸರ್ಕಾರಿ ಕಚೇರಿಗಳಲ್ಲಿ ನುಗ್ಬಿಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಬೆದರಿಕೆ ಆಗ್ತಾ ಇರ್ತಕ್ಕಂಥ ಮುಟ್ಟಾಳ್ರು MBS ಪುಂಡ್ರು ಇವರು ವಿರುದ್ಧವಾಗಿ ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ. ತದನಂತರ ಕಿತ್ತೂರು ಪ್ರಾಧಿಕಾರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಸುವ್ಯವಸ್ಥಿತವಾದಂತ ಒಂದು ಏನೋ ಅದು ಪ್ರಾಧಿಕಾರದಿಂದ ಅಲ್ಲಿ ಬರಬೇಕಾಗಿರ್ತಕ್ಕಂಥ ಹಣ ಇದುವರೆಗೂ ಬಂದಿಲ್ಲ. ಅದನ್ನ ಅತಿ ಶೀಘ್ರದಲ್ಲೇನೆ ಸರ್ಕಾರ ಘೋಷಣೆ ಮಾಡಬೇಕು, ರಿಲೀಸ್ ಮಾಡಬೇಕು, ಆ ಕೆಲಸ ಮುಂದುವರಿಬೇಕು. ಹಾಗೂ ಖಾನಾಪುರ ತಾಲೂಕಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಕನ್ನಡ ಯಾಕೆ ಬಳಸ್ತಾ ಇಲ್ಲ ಅಂತಂದ್ರೆ ಎಲ್ಲಿಂದ ಮೇಲಿಂದ ನಮ್ಗೆ ಆರ್ಡರ್ ಬಂದಿಲ್ಲ. ಯಾರು ಇವರಿಗೆ ಕನ್ನಡ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಯಾರ ಮೇಲಿಂದ ಕಳಿಸ್ಬೇಕು? ಯಾಕೆ ಇವ್ರು ಯಾರು ಕನ್ನಡಿಗರಲ್ವಾ? ಕರ್ನಾಟಕದ ಸರ್ಕಾರದ ಸಂಬಳ ತಿಂತಾ ಇಲ್ವಾ ಇವ್ರಿಗೆ ಮೇಲಿಂದ ಆರ್ಡರ್ ಬರ್ಬೇಕಾ? ಇದಾಗಬಾರ್ದು. ಇದು ಕರ್ನಾಟಕ, ಕನ್ನಡನೇ ಪ್ರಾಮುಖ್ಯತೆ, ಕನ್ನಡಿಗನೇ ಸಾರ್ವಭೌಮ. ಇಲ್ಲಿ ಈ ಹಲವಾರು ಬೇಡಿಕೆಗಳನ್ನ ನಾವು ಮುಂದಿಟ್ಟಿದ್ದೀವಿ. ಇವತ್ತಿಂದ ನಮ್ಮ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಬರೋ ದಿನಗಳಲ್ಲಿ ಅತಿ ಶೀಘ್ರದಲ್ಲೇನೆ ಮುತ್ತಿಗೆ ಅಲ್ಲ ಅಹೋರಾತ್ರಿ ಸತ್ಯಾಗ್ರಹ ಇಡೀ ರಾಜ್ಯದಿಂದ ಬಂದು ಇಲ್ಲಿ ನಾವು ಮಾಡ್ಲಿಕ್ಕೆ ತಯಾರು ಮಾಡ್ತಾ ಇದ್ದೀವಿ. ಸುನಿಲ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಈ ದಿನ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಹಲವಾರು ಅಧಿಕಾರಿಗಳ ವಿರುದ್ಧ, ಕನ್ನಡ ವಿರೋಧಿಗಳ ವಿರುದ್ಧ, ಮರಾಠಿ ಪುಂಡರ ವಿರುದ್ಧ, MES ಸಂಘಟನೆಯ ವಿರುದ್ಧ, ರೈತರಿಗೆ ಆಗ್ತಕ್ಕಂಥ ದೌರ್ಜನ್ಯದ ಪರವಾಗಿ ಅವ್ರ ಪರವಾಗಿ ಈ ದಿನ ನಮ್ಮ ಸಂಘಟನೆ ಇದೆ. ಹಾಗೂ ಹಲವಾರು ಬೇಡಿಕೆಗಳನ್ನ ಈಡೇರಿಸ್ತೇನೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಿದ್ದೆನಲ್ಲಿ ತೊಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ದಿನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಕಳೆದ 6 ತಿಂಗಳಿಂದನೂ ಇವರಿಗೆ ಹಲವಾರು ಮನವಿಗಳನ್ನ ನಾವು ನೀಡ್ತಾ ಬಂದಿದ್ದೀವಿ ಸಂಘಟನೆಯಿಂದ. ಯಾವುದೊಂದು ಕೂಡ ಇಲ್ಲಿವರೆಗೆ ಅವರು ಪ್ರಗತಿ ಪರವಾಗಿ ಅದನ್ನ ತಗೊಂಡಿಲ್ಲ, ಮಾಡಿಕೊಟ್ಟಿಲ್ಲ. ಯಾಕೆ? ಹೋರಾಟಗಾರರಿಗೆ ಬೆಲೆ ಇಲ್ವಾ? ಹೋರಾಟಗಾರರಿಗೆ ತನ್ನದೇ ಆದಂತ ಒಂದು ಹೋರಾಟ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದಾಗಿರುತ್ತೆ. ಇವರು ಅದನ್ನ ಚಾಲ್ತಿಗೆ ತರ್ತಾ ಇಲ್ಲ. ಕಾರಣ ಏನು? ರಾಜಕೀಯವಾಗ ಅಥವಾ ಇವರು ಅಧಿಕಾರಿ ಅನ್ನೋದನ್ನ ಮರೆತು ರಾಜಕೀಯದಕ್ಕೆ ಒಲವನ್ನ ಕೊಡ್ತಾ ಇದ್ದಾರಾ? ಹಲವಾರು ಬೇಡಿಕೆಗಳನ್ನ ತಿಂಗಳಿಗೆ 2 ಸಾರಿ 3 ಸಾರಿ ತಗೊಂಡ್ಬಂದು ಇವ್ರಿಗೆ ಕೊಡ್ತಾನೆ ಇದ್ದೀವಿ. ನಮ್ಮ ಸಭೆಯನ್ನ ನಾವು ಕಳಿತಾನೆ ಇದ್ದೀವಿ. ಇವ್ರು ಯಾಕೆ ನಿದ್ದೆಯಲ್ಲಿ ತೊಡ್ಕೊಂಡಿದ್ದಾರ? ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲೆನಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರನ ಸೂಚಿಸಬೇಕು, ಆ ದಾರಿಯನ್ನ ಇವ್ರು ಮಾಡ್ಕೊಡ್ಬೇಕು. ಈ ದಿನ ಇವ್ರು ಮಾಡ್ತಾ ಇಲ್ಲ. ಏನೇನು ಸರ್ ಏನು ಬೇಡಿಕೆ ಇದಾವೆ? ನೀವು ಏನು ಬೇಡಿಕೆ ಇದಾವೆ? ರೈತರ ಪರವಾಗಿದೆ. ರೈತರಿಗೆ ಸರಿಯಾದಂತ ರಸ್ತೆ ವ್ಯವಸ್ಥೆಗಳಿಲ್ಲ. ಹಿರೇಬಾಗೇವಾಡಿ ಟೋಲ್ ಹತ್ರ ರೈತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇದೆ, ಅದು ಇದುವರೆಗೂ ಬಗೆಹರಿದಿಲ್ಲ. ಸುಳೆಬಾವಿನಲ್ಲಿ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ ವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರದವರು, ಆ ರೈಲ್ವೆ ಇಲಾಖೆ ಅವರು. ಅಲ್ಲಿ ಸರಿಯಾದಂತ ರಸ್ತೆ ವ್ಯವಸ್ಥೆ ಇಲ್ಲ. 300 ಜನ ರೈತರು ಆ ಮೋರಿನ ದಾಟ್ಬಿಟ್ಟು ಅಂದ್ರೆ ಚರಂಡಿಯನ್ನ ದಾಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಹಲವಾರು ವಿಭಾಗದಲ್ಲಿ ದೌರ್ಜನ್ಯ ನಡೀತಾ ಇದೆ.